ವೀಕ್ಷಕರೇ, ಅಭಿಮಾನಿಗಳೇ, ಗುರುಮಕ್ಕಳೇ, ನಿಮ್ಗೊಳ್ಳೋದಾಗಲಿ. ಈಗಾಗಲೇ ನಾನು ಸಾಲಿಗ್ರಾಮ, ಶಿವನ ಸಾಲಿಗ್ರಾಮ ಭಾಗ 2 ಬಗ್ಗೆ ನಾನು ತಿಳಿಸ್ಕೊಟ್ಟಿದ್ದೀನಿ. ಈಗ ನಾವು ಸಾಲಿಗ್ರಾಮಗಳಾಯಿತು, ಆಮೇಲೆ ಗಣಪತಿ ಬಗ್ಗೆನೂ ನಾನು ತಿಳಿಸ್ಕೊಟ್ಟಿದ್ದೀನಿ. ಅಲ್ಲಿಗೆ ನಮಗೆ ಭಾಗ 3 ಆಯಿತು, 2 ಆಯಿತು. ಈಗ 3ಕ್ಕೆ ಹೋಗೋಣ. 3ನಲ್ಲಿ ಏನಪ್ಪ ಅಂದರೆ, ಈಗ ಗಣಪತಿ ಆಯಿತು, ಶಿವನ ಸಾಲಿಗ್ರಾಮ ಆಯಿತು ಅಲ್ವಾ. ನೋಡ್ರಿ, ಗಣಪತಿದು ಎಕ್ಕೆ ಗಿಡ ಗಣಪತಿದು ಪರಿಚಯ ಮಾಡಿಕೊಟ್ಟಿದ್ದೀನಿ. ಶಿವನ ಸಾಲಿಗ್ರಾಮ ಭಾಗ 2ರಲ್ಲಿ ಮಾಡಿಕೊಟ್ಟಿದ್ದೀನಿ. ಸಾಲಿಗ್ರಾಮಗಳ ಬಗ್ಗೆ, ಶಿವನದ ಸಾಲಿಗ್ರಾಮಗಳ ಬಗ್ಗೆ ನಾನು ಪರಿಚಯ ಮಾಡಿಕೊಟ್ಟಿದ್ದೀನಿ. ಯಾವುದರಲ್ಲಿ? ಭಾಗ 2ರಲ್ಲಿ ಅಲ್ವಾ. ಈಗ ನಾವು ಇದು ಭಾಗ 2ರಲ್ಲಿ ನಾನು ಪರಿಚಯ ಮಾಡಿಕೊಟ್ಟಿದ್ದೀನಿ, ಶಿವನ ಸಾಲಿಗ್ರಾಮ ಅಲ್ಲ, ಓಕೆನಾ. ಈಗ ನಾವು ಶಿವಂದಾದ್ಮೇಲೆ ಯಾರ್ದು? ಶ್ರೀಮನ್ನಾರಾಯಣದು. ಅದಕ್ಕೂ ಮೊದಲು ಸುದರ್ಶನ ಸಾಲಿಗ್ರಾಮ ಅಂತ ಬರುತ್ತೆ ನೋಡಿ. ಇದು ಸುದರ್ಶನ ಸಾಲಿಗ್ರಾಮ ಅಂತ ಬರುತ್ತೆ. ಇದು ಸಿಂಗಲ್ ಇರುತ್ತೆ, ಡಬಲ್ ಇಲ್ಲ, ಸಿಂಗಲ್ ಇದೆ. ನಾನು ಡಬಲ್ಲು ತೋರಿಸ್ತೀನಿ ನಿಮಗೆ. ಇದು ಹೇಗಿರುತ್ತೆ? ಇವೆರಡು ಜೋಡಿ ಇರ್ತವೆ, ಒಂದಕ್ಕೊಂದು ಅಂಟ್ಕೋತವೆ ನೋಡಿ. ಈ ರೀತಿ ಅಂಟ್ಕೋತವೆ, ಈ ರೀತಿ ಅಂಟ್ಕೋತವೆ. ನಾನು ತೋರಿಸ್ತೀನಿ. ಈ ರೀತಿ ಅಂಟ್ಕೊಳ್ತವೆ, ಇವಿರ್ತವೆ, ಒಂದಕ್ಕೊಂದು ಜಾಯಿನ್ ಆಗ್ತವೆ. ಇವು ನೋಡಿ, ಈ ರೀತಿ ಜಾಯಿನ್ ಆಗುತ್ತೆ, ನೋಡಿದ್ರಲ್ಲ, ಎಲ್ಲಿ ಒಂಚೂರು ಗ್ಯಾಪ್ ಇರೋಲ್ಲ. ಇದು ಸುದರ್ಶನ ಸಾಲಿಗ್ರಾಮ ಅಂತ ನಾವು ಕರಿತೀವಿ. ಏನೋ ಸುದರ್ಶನ ಸಾಲಿಗ್ರಾಮ, ಸುದರ್ಶನ ಸಾಲಿಗ್ರಾಮ ಅಂತ ನಾವು ಕರಿತೀವಿ. ಸುದರ್ಶನ ಚಕ್ರ, ಶ್ರೀಮನ್ನಾರಾಯಣ ಓಂ ಶ್ರೀ ಅನಂತ ಪದ್ಮಾವತಿ ಅನಂತ ಲಕ್ಷ್ಮಿ ಅವರ ಒಂದು ಸುದರ್ಶನ ಚಕ್ರ. ಆ ಚಕ್ರದ ಅನ್ನು ನಾವು ಸಾಲಿಗ್ರಾಮ ಅಂತ. ಆದರೆ ಇದು ರೌಂಡಾಗಿ ಈ ಥರ ಸಿಗಲ್ಲ ನಿಮಗೆ, ಬೇರೆ ಒರ್ಟೊರ್ಟಾಗಿ ಸಿಗುತ್ತೆ ಅಲ್ಲಿ. ಎಲ್ಲಿ? ನದಿನಲ್ಲಿ, ಗಂಡಕಿ ನದಿ, ನೇಪಾಳ. ಎಲ್ಲಿ? ನೇಪಾಳ, ನೆನ್ಪಿಟ್ಕೊಳ್ಳಿ. ನೇಪಾಳ ಸಿಗುತ್ತೆ, ಟಿಬೆಟ್ನಲ್ಲಿ ಸಿಗುತ್ತೆ, ಗೊತ್ತಾಯ್ತಾ. ನೇಪಾಳ ಟಿಬೆಟ್ನಲ್ಲಿ ಸಿಗ್ತವೆ, ನೇಪಾಳ ಟಿಬೆಟ್ನಲ್ಲಿ ಸಿಗ್ತವೆ. ನೋಡೋಕ್ಕೆ ಈ ಥರ ಇರ್ತವೆ, ಗೊತ್ತಾಯ್ತಲ್ಲ. ಆದರೆ ಓಪನ್ ಮಾಡಿದ್ರೆ ಈ ಥರ ಇರ್ತದೆ, ಗೊತ್ತಾಯ್ತಲ್ಲ. ಓಪನ್ ಮಾಡಿದ್ರೆ ಈ ಥರ ಇರುತ್ತೆ. ಇದು ಬಂದು ಶ್ರೀಮನ್ನಾರಾಯಣ, ಅನಂತ ಪದ್ಮಾವತಿ ಅನಂತ ಲಕ್ಷ್ಮಿ, ಅನಂತ ಪದ್ಮನಾಭ ಸ್ವಾಮಿ ಅವರ ಕೈಯಲ್ಲಿರ್ತಕ್ಕ ಸುದರ್ಶನ ಚಕ್ರ, ಸುದರ್ಶನ ಸಾಲಿಗ್ರಾಮ ಅಂತೀವಿ. ಇದರಲ್ಲಿ ಡಬಲ್ ಬರುತ್ತೆ ನೋಡಿ. ಇದು ಸಿಂಗಲ್ ಆಯಿತು. ಸಿಂಗಲ್ ಅಂದರೆ ಏನಪ್ಪ ಅಂದರೆ ಒಂದೇ ಚಕ್ರ. ಸಿಂಗಲ್ ಅಂದರೆ ಒಂದೇ ಚಕ್ರ ಇರುತ್ತೆ. ಇದೇನೇನಕ್ಕಾಗುತ್ತೆ? ಒಂದೇ ಚಕ್ರ ನೋಡಿ. ಇದು ಒಂದೇ ಚಕ್ರ, 2 ಜೋಡಿಸ್ತೀವಿ ಅಷ್ಟೇ, ಗೊತ್ತಾಯ್ತಲ್ಲ. ಮನೆಯಲ್ಲೇ ಇಟ್ಕೊಂಡು ಪೂಜೆ ಮಾಡೋಕ್ಕೆ, ಗೊತ್ತಾಯ್ತಲ್ಲ. ಜೊತೆಯಲ್ಲೇ ಇಟ್ಕೋಬೋದು, ಶತ್ರು ದೃಷ್ಟಿನಾಶ. ಹಾಗೆ ಓಂ ಶ್ರೀ ಅನಂತ ಪದ್ಮಾವತಿ ಅನಂತ ಲಕ್ಷ್ಮಿ ಅನಂತ ಪದ್ಮನಾಭ ಸ್ವಾಮಿ ಅಂದರೆ ಅಷ್ಟೈಶ್ವರ್ಯ ಪ್ರಾಪ್ತಿಗೆ ಇದು ಇಟ್ಕೊಳ್ತೀವಿ. ಶತ್ರು ದೃಷ್ಟಿಗೆ ಇಟ್ಕೊಳ್ತೀವಿ, ಅಷ್ಟೈಶ್ವರ್ಯ ಪ್ರಾಪ್ತಿಗೆ ಇಟ್ಕೊಳ್ತೀವಿ. ಆದರೆ ಇದು ನೋಡಿ, ಡಬಲ್ ಇದೆ. ಒಂದೊಂದರಲ್ಲಿ 2 ಚಕ್ರ, ಇದರಲ್ಲಿ ಒಂದರಲ್ಲಿ 2 ಚಕ್ರ ಇದೆ. ಇದನ್ನು ಡಬಲ್ ನಾವು ಸುದರ್ಶನ ಸಾಲಿಗ್ರಾಮ ಅಂತ ಕರಿತೀವಿ. ಡಬಲ್ ಸುದರ್ಶನ ಸಾಲಿಗ್ರಾಮ ಅಂತ ನಾವು ಕರಿತೀವಿ. ಡಬಲ್ ಅಂದರೆ ಅನಂತ ಪದ್ಮಾವತಿ ಅನಂತ ಲಕ್ಷ್ಮಿ ಸಮೇತ ಅನಂತ ಪದ್ಮನಾಭ ಸ್ವಾಮಿ ಅಂತ ನಾವು ಕರಿತೀವಿ. ಇದನ್ನು ಈ ರೀತಿ ನಾವು ಆಗ್ಬೋದು, ಆಗಿದಾಗ ಕ್ಲೋಸ್ ಆಗುತ್ತೆ, ಗೊತ್ತಾಯ್ತಲ್ಲ. ಮತ್ತು ಓಪನ್ ಮಾಡ್ಕೋಬೋದು. ಇದು ಡಬಲ್ ಇದೆ. ಅದೇ ನೋಡಿ, ಇದು ಸಿಂಗಲ್ ಇದೆ. ಇವು ಸಿಂಗಲ್ ಇರುತ್ತೆ. ಇದು ಸಿಂಗಲ್ಲು, ಇದು ಸಿಂಗಲ್ ಇರುತ್ತೆ, ಒಂದೇ ಇರುತ್ತೆ ಚಕ್ರ, ಒಂದೇ ಕ್ಲೋಸ್ ಆಗುತ್ತೆ. ಇದು ಒಂದೇ ಕ್ಲೋಸ್ ಆಗುತ್ತೆ. ಇದು 2 ಇರುತ್ತೆ, ಇದು 2 ಕ್ಲೋಸ್ ಆಗುತ್ತೆ, ಗೊತ್ತಾಯ್ತಲ್ಲ. ಸಿಂಗಲ್ ಬೇಕಾ ಸಿಂಗಲ್ ತೊಗೋಬೋದು, ಡಬಲ್ ಬೇಕಾ ಡಬಲ್ ತೊಗೋಬೋದು, ಗೊತ್ತಾಯ್ತಲ್ಲ. ಇದು ಏನು ಚಕ್ರ? ಶ್ರೀಮನ್ನಾರಾಯಣ ಅನಂತ ಅನಂತ ಲಕ್ಷ್ಮಿ ಅನಂತ ಪದ್ಮನಾಭ ಸ್ವಾಮಿ. ಪ್ರತಿಯೊಬ್ಬರಿಗೂ ದಾರಿದ್ರ್ಯ ಇರುತ್ತೆ, ಶತ್ರು ದೃಷ್ಟಿ ಇರುತ್ತೆ, ಶತ್ರು ಶಕ್ತಿಗಳ ಕಾಟ ಇರುತ್ತೆ, ರೋಗಗಳ ಬಾಧೆ ಇರುತ್ತೆ, ಭೂತ ಪ್ರೇತ ಪಿಶಾಚಾದಿ ಬಾಧೆಗಳಿರುತ್ತೆ. ಇವೆಲ್ಲ ನಿವಾರಣೆ ಆಗಬೇಕಂದ್ರೆ ಸೃಷ್ಟಿಕರ್ತ ಸ್ಥಿತಿಕರ್ತ ಲಯಕರ್ತ ಅಂತೀವಿ. ಈಗ ಸೃಷ್ಟಿಕರ್ತ ಸ್ಥಿತಿಕರ್ತ ಲಯಕರ್ತ ಪುರುಷೋತ್ತಮ ವಿರಾಟ ಸ್ವರೂಪ ಶ್ರೀಕೃಷ್ಣ ಭಗವಾನ್ ಶ್ರೀಮನ್ನಾರಾಯಣ, ಶ್ರೀರಾಮಚಂದ್ರ ಪ್ರಭು, ಹನುಮಂತ ಶಕ್ತಿ ಎಲ್ಲವೂ ಇದರಲ್ಲಿರುತ್ತೆ, ಗೊತ್ತಾಯ್ತಲ್ಲ. ಇದು ತಗೊಂಡು ಮನೆಯಲ್ಲಿಟ್ಕೊಂಡು ಪೂಜೆ ಮಾಡೋಂಥದ್ದು, ಅಥವಾ ಜೊತೆಯಲ್ಲಿ ಇಟ್ಕೋಬೋದು. ಪ್ರಾಣ ಪ್ರತಿಷ್ಠೆ ಗುರುಗಳಿಂದ ಮಾಡಿಸ್ಕೊಂಡ್ರೂ ಪರವಾಗಿಲ್ಲ, ಮಾಡಿಸ್ಕೊಳ್ದೇವು ಪರವಾಗಿಲ್ಲ, ಶಕ್ತಿ ಇರುತ್ತೆ. ಅಷ್ಟು ಶಕ್ತಿ ಸಾಲಿಗ್ರಾಮಗಳಿಗಿರುತ್ತೆ. ಇದನ್ನು ಸಾಲಿಗ್ರಾಮ ಅಂತ ನಾವು ಕರಿತೀವಿ. ಇದು ಗಂಡಕಿ ತೀರದ ನದಿಗಳಲ್ಲಿ ಸಿಗುತ್ತೆ, ನೇಪಾಳ ಟಿಬೆಟ್ನಲ್ಲಿ ಸಿಗುತ್ತೆ, ಗೊತ್ತಾಯ್ತಲ್ಲ. ಇದನ್ನು ನಾವು ಸಾಲಿಗ್ರಾಮಗಳನ್ನು ತೊಗೋಬೋದು, ಓಕೆನಾ. ಇದು ಪರಿಚಯ. ಇಷ್ಟು ಸಾಲಿಗ್ರಾಮ, ಶಿವಶಕ್ತಿ, ಅನಂತ ಪದ್ಮಾವತಿ ವಿಷ್ಣು ಶಕ್ತಿ, ಹರಿಶಕ್ತಿದು ಇಷ್ಟು ಪರಿಚಯ. ನಿಮಗೆ ಒಳ್ಳೆಯದಾಗಲಿ. ಈ ಒಂದು ಸಾಲಿಗ್ರಾಮಗಳನ್ನು ಉಪಯೋಗಿಸ್ಕೊಳ್ಳಿ,
ಗೊತ್ತಾಯ್ತಲ್ಲ, ಶತ್ರುದೃಷ್ಟಿ ನಿವಾರಣೆಗೆಲ್ಲ ಆಗುತ್ತೆ, ಶತ್ರುದೃಷ್ಟಿ ನಿವಾರಣೆಗೂ ಆಗುತ್ತೆ ಇದು, ಅರ್ಥ ಆಯ್ತಲ್ಲ. ಹಾಗೆ ದಾರಿದ್ರ್ಯ ನಿವಾರಣೆಗೂ ಆಗುತ್ತೆ, ಏನು ದಾರಿದ್ರ್ಯ ನಿವಾರಣೆ ಕೂಡ ಆಗುತ್ತೆ, ನೆನಪಿಟ್ಕೊಳ್ಳಿ ಇದು. ಓಕೆನಾ, ಇದು ಭಾಗ 3 ಅಂತ ಹೇಳ್ಕೊಳ್ಳಿ. ಈಗಾಗಲೇ ನಾನು ನಿಮಗೆ ಪರಿಚಯ ಮಾಡಿಕೊಟ್ಟಿದ್ದೀನಿ, ಗೊತ್ತಾಯ್ತಲ್ಲ. ನೋಡಿ, ಈಗಾಗಲೇ ನಾನು ಭಾಗ 1ರಲ್ಲಿ ನಿಮಗೆ ಏನು ಪರಿಚಯ ಮಾಡಿಕೊಟ್ಟಿದ್ದೀನಿ, ವಿಘ್ನೇಶ್ವರನ ಪರಿಚಯ ಮಾಡಿಕೊಟ್ಟಿದ್ದೀನಿ. ಹಾಗೇ ಶಿವಶಕ್ತಿ ಸಾಲಿಗ್ರಾಮಗಳನ್ನು ಪರಿಚಯ ಮಾಡಿಕೊಟ್ಟಿದ್ದೀನಿ. ಇದು ಈಗ ಹರಿಶಕ್ತಿ ಸಾಲಿಗ್ರಾಮವನ್ನು ಪರಿಚಯ ಮಾಡಿಕೊಟ್ಟಿದ್ದೀನಿ. ಇಷ್ಟ ಆಯ್ತಲ್ಲ. ಇನ್ನು ನೆಕ್ಸ್ಟ್ ನಾವು ಮುಂದಕ್ಕೆ ಹೋದಾಗ ವಾಸ್ತುಗಳು, ಮನೆಯಲ್ಲಿ ವಾಸ್ತು ಬರುತ್ತೆ. ಈಗ ನೆಕ್ಸ್ಟ್ ವಾಸ್ತುಗಳ ಬಗ್ಗೆ ನೀವು ನೋಡಿರ್ತೀರ ಅಲ್ಲ. ವಾಸ್ತು ಮನೆಯಲ್ಲಿ ಏನು ವಾಸ್ತು, ಇವೆಲ್ಲ ಸರಿ ಇದೆ. ಗ್ರಹಗಳ ಬಗ್ಗೆ ನಿಮ್ಗೆ ಗೊತ್ತಿರಬೇಕು. ಗ್ರಹಗಳು ಅಂದರೆ ಏನು, ಮಾಮೂಲಿ ನಕ್ಷತ್ರಗಳಾಯಿತು, ಗ್ರಹಗಳಾಯಿತು. ಈಗ ಗ್ರಹಗಳ ಬಗ್ಗೆ ಪರಿಚಯ ಆಗಬೇಕಲ್ಲ, ಅದು ನಾವು ನೋಡೋಣ ನೆಕ್ಸ್ಟ್ ಪಾರ್ಟಲ್ಲಿ ನೋಡೋಣ. ಇದು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವೀಕ್ಷಕರ ಅಭಿಮಾನಗಳೇ, ಗುರುಮಕ್ಕಳೇ, ಭಕ್ತರೇ, ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ. ಈ ವಿಡಿಯೋ ಇಲ್ಲಿಗೆ ಮುಗಿತಾ ಇದೆ. ಮುಂದಿನ ಭಾಗ ತಪ್ಪದೆ ನೋಡಿ. ಹಾಗೆ ಹಿಂದಿನ ಭಾಗ 1, 2 ನೋಡಿ. ಭಾಗ 3 ಇಲ್ಲಿಗೆ ಮುಗಿತಾ ಇದೆ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಒಂದು ಲೈಕ್ ಮಾಡೋದು ಮರಿಬೇಡಿ. ನಿಮ್ಮ ಪ್ರೋತ್ಸಾಹ ಇದ್ದರೆ ಮತ್ತೆ ನಾನು ಈ ರೀತಿ ವಿಡಿಯೋಗಳನ್ನು ನಿಮಗೆ ನಾನು ಕೊಡಲಿಕ್ಕೆ ಅನುಕೂಲ ಆಗುತ್ತೆ. ದಯವಿಟ್ಟು ಒಂದು ಲೈಕ್ ಮಾಡಿ. ಹಾಗೆ ಹಿಂದಿನ ಭಾಗ, ಮುಂದಿನ ಭಾಗ ಎಲ್ಲ ನೋಡಿ. ಹಾಗೆ ಸಬ್ಸ್ಕ್ರೈಬ್ ಆಗಲ್ಲ ಹಾಕ್ಕೊಳ್ಳಿ. ಇನ್ನೂ 2 ಚಾನಲ್ ಇರುತ್ತೆ ಬೇರೆ. ನಂದು ನಾಗಸೃಷ್ಟಿ ಚಾನಲ್ ಇದೆ, ವಾಮಾಸೆನೆಸ್ 2012 ಇದೆ, ನಾಗಸೃಷ್ಟಿ ಲೋಕ ಇದೆ. ಈ 3 ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸದಾ ನಿಮ್ಗೆ ಒಳ್ಳೆಯದಾಗಲಿ. ಸದಾ ದೈವ, ಗುರು, ಭಕ್ತಿ, ಗುರು ಹಿರಿಯರ ಒಳ್ಳೆಯವರ ಸಹವಾಸ ಇದಿದ್ದರೆ ಖಂಡಿತ ನಮ್ಮ ಜೀವನದಲ್ಲಿ ಉದ್ಧಾರ ಆಗ್ತೀವಿ. ಇದರಲ್ಲಿ ಯಾವುದೇ ಸಂದೇಹ ಇಲ್ಲ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.